ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಒಂದು ಹರಾಜು ಪ್ರಕ್ರಿಯೆ, ಒಂದು ಬಿಡ್ಡಿಂಗ್ ಅನ್ನೋ ತಕ್ಷಣ ಏನೆಲ್ಲ ವಸ್ತುಗಳು ಹರಾಜು ಪ್ರಕ್ರಿಯೆಗೆ ಬರಬಹುದು. ಆವಾಗ ನಮಗೆ ನೆನಪು ಬರುವಂಥದ್ದು ಈ ಪ್ರಸಿದ್ಧಿ ಇತಿಹಾಸ ಉಳ್ಳಂತಹ ವಸ್ತುಗಳು, ಇತಿಹಾಸಕಾರರು ಬಳಸ್ತಿದ್ದಂತಹ ಐಟಮ್ಸ್ಗಳು, ವಸ್ತುಗಳು, ಸೆಲೆಬ್ರಿಟೀಸ್ಗಳು ಬಳಸ್ತಿರುವಂತಹ ವಸ್ತುಗಳು, ಅದ್ರ ಜೊತೆಗೆ ಕ್ರಿಕೆಟರ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಐಟಮ್ಸ್ಗಳು ಹರಾಜು ಪ್ರಕ್ರಿಯೆಗೆ ಬರುತ್ತೆ. ಇತಿಹಾಸಕಾರರು ಏನೋ ಯೂಸ್ ಮಾಡ್ತಿರುವಂತಹ ಐಟಮ್ಸ್ಗಳಿರಬಹುದು, ಇತಿಹಾಸ ಉಳ್ಳಂತಹ ವಸ್ತುಗಳಿರಬಹುದು, ಫೇಮಸ್ ವ್ಯಕ್ತಿ ಅಂದರೆ ಫೇಮಸ್ ಪರ್ಸನ್, ಫಾರ್ ಎಕ್ಸಾಂಪಲ್ ಒಬ್ಬ ಕವಿ, ಅವರಿಗಿರಲ್ಲ, ಅವ್ರು ಯೂಸ್ ಮಾಡ್ತಿದ್ದಂತಹ ಬಳಕೆ ಮಾಡ್ತಿರುವಂತಹ ಒಂದು ಉಪಕರಣಗಳು, ವಸ್ತುಗಳು, ಫಾರ್ ಎಕ್ಸಾಂಪಲ್ ಪೆನ್ ಇರಬಹುದು, ಬುಕ್ ಸ್ಟ್ಯಾಂಡ್ ಇರಬಹುದು, ಇಂತಹ ವಸ್ತುಗಳು ಹರಾಜು ಪ್ರಕ್ರಿಯೆಗೆ ಬರುತ್ತೆ. ಲಕ್ಷಾನುಗಟ್ಲೆ, ಕೋಟ್ಯಾನುಗಟ್ಲೆಗೆ ಈ ವಸ್ತುಗಳು ಬಿಡ್ಡಾಗುವಂಥದ್ದು ನಾವು ನೋಡಿರ್ತೀವಿ. ಅದಾದ ಮೇಲೆ ಕೆಲವೊಂದು ಫೇಮಸ್ ಸೆಲೆಬ್ರಿಟೀಸ್ಗಳು, ಫೇಮಸ್ ಕ್ರಿಕೆಟರ್ಸ್ಗಳು, ಫಾರ್ ಎಕ್ಸಾಂಪಲ್ ಕೊಹ್ಲಿ ಯೂಸ್ ಮಾಡ್ತಿರುವಂತಹ ಒಂದು ಬ್ಯಾಟ್ ಕೂಡ ಕೋಟ್ಯಾನುಗಟ್ಲೆ ದುಡ್ಡಿಗೆ ಸೇಲ್ ಆಗುತ್ತೆ, ಹರಾಜಾಗಿ ಹೋಗ್ಬಿಡುತ್ತೆ. ಬಾಲ್ಗಳಿರಬಹುದು, ವಿಕೆಟ್ಗಳಿರಬಹುದು, ಇವೆಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಬರುತ್ತೆ. ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ ಅಂತಹ ಒಬ್ಬ ಫೇಮಸ್ ಸೆಲೆಬ್ರಿಟಿ, ದೀಪಿಕಾ ಪಡುಕೋಣೆ ಅಂತಹ ಒಬ್ಬ ಫೇಮಸ್ ಆಕ್ಟ್ರೆಸ್ಗಳು ಯೂಸ್ ಮಾಡುವಂತಹ ಬಟ್ಟೆ ಬರೆಗಳು, ಅವುಗಳು ಕೂಡ ಬಿಡ್ಡಾಗುತ್ತೆ. ಅವರು ಯೂಸ್ ಮಾಡುವಂತಹ ರಿಂಗ್ ಇಂದ ಹಿಡಿದು, ಇಯರಿಂಗ್ಸ್ ಇಂದ ಹಿಡಿದು, ಅವ್ರು ಬೇಡ ಅಂತ ಬಿಸಾಡಿರುವಂತಹ ಬಟ್ಟೆಗಳು ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಬಂದು ಹರಾಜಾಗಿ ಹೋಗುತ್ತೆ. ಅದು ಕೂಡ ಲಕ್ಷಾನುಗಟ್ಲೆ, ಕೋಟ್ಯಾನುಗಟ್ಲೆ ರೂಪಾಯಿಗೆ. ಇದೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಲಂಡನ್ ನಲ್ಲಿ ಇತ್ತೀಚೆಗೆ ಒಂದು ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಆ ಹರಾಜು ಪ್ರಕ್ರಿಯೆಯಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯುತ್ತೆ. ಭಾರತ ಮೂಲದ ಒಂದು ವಸ್ತು 50 ಲಕ್ಷ ರೂಪಾಯಿಗೆ ಬಿಡ್ಡಾಗಿ ಮಾರಾಟ ಆಗಿದೆ. ಹಾಗಾದ್ರೆ ಏನದು ಅಚ್ಚರಿಯ ಘಟನೆ? ಆ ಭಾರತೀಯ ಮೂಲದ ವಸ್ತು ಆದ್ರೂ ಏನು, ಅದು ಲಂಡನ್ ನಲ್ಲಿ ಬಿಡ್ಡಾಗಿದೆ. ಆ ಲಂಡನ್ ಅಲ್ಲಿ 56 ಲಕ್ಷಕ್ಕೆ ಬಿಡ್ಡಾಗಿದೆ ಅಂತಂದ್ರೆ ನಿಜಕ್ಕೂ ಅದು ಅಚ್ಚರಿ ಅಲ್ವಾ? ಏನಿರಬಹುದು ಅಂತ ನೀವು ಅಚ್ಚರಿ ಪಡಬಹುದು. ಅದರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ 18 ತಪ್ಪದೆ ಅಂತ ಹೇಳ್ತಾ, ಲಂಡನ್ ನಲ್ಲಿ ಇತ್ತೀಚೆಗೆ ಒಂದು ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾರತದ ಕೆಲ ವಸ್ತುಗಳು ಕೂಡ ಬರುತ್ತೆ. ಅದರಲ್ಲಿ ಅಚ್ಚರಿ ಎಂಬಂತೆ ಭಾರತೀಯ ಚಾಲ್ತಿಯಲ್ಲಿದ್ದಂತಹ 100 ರೂಪಾಯಿ ಮುಖಬೆಲೆಯ ನೋಟು ಬರೋಬ್ಬರಿ 56 ಲಕ್ಷಕ್ಕೆ ಮಾರಾಟ ಆಗಿರುವಂಥದ್ದು, ಬಿಡ್ ಆಗಿರುವಂಥದ್ದು. ಏನಪ್ಪಾ 100 ರೂಪಾಯಿ ನೋಟು 56 ಲಕ್ಷ ರೂಪಾಯಿಗೆ ಬಿಡ್ಡಾಗಿ ಹೋಗಿದೆಯಲ್ಲ, ಏನು ಸ್ಪೆಷಾಲಿಟಿ ಇದೆ ಇದರಲ್ಲಿ ಅಂತ ಅನ್ಕೋಬಹುದು ನೀವು. ಸ್ಪೆಷಾಲಿಟಿ ಇದೆ. 1950ರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ 100 ರೂಪಾಯಿ ಮುಖಬೆಲೆಯ ನೋಟು 56 ಲಕ್ಷಕ್ಕೆ ಬಿಡ್ಡಾಗಿ ಹೋಗಿದೆ. ಆದ್ರೆ ಇದು ಭಾರತೀಯ ನೋಟೆ, ಬದಲಾಗಿ ಭಾರತದಲ್ಲಿ ಮಾತ್ರ ಚಾಲ್ತಿಯಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ಏನಾಗುತ್ತೆ ಗೊತ್ತಾ, ಈ ಗಲ್ಫ್ ಕಂಟ್ರಿಗೆಲ್ಲ, ಮೆಕ್ಕಾ ಮದೀನಾಕ್ಕೆಲ್ಲ ಜನರು ಒಂದು ಟ್ರಾವೆಲ್ ಅನ್ನ ಮಾಡ್ತಾ ಇದ್ರು, ಪ್ರಯಾಣವನ್ನು ಬೆಳೆಸ್ತಿದ್ದಂತಹ ಸಂದರ್ಭದಲ್ಲಿ, 20 ದಶಕದ ಹಿಂದೆ ಹಜ್ ಯಾತ್ರೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ನಮ್ಮ RBI ಏನಿದೆ, ಅಂತಹ ಯಾತ್ರಾರ್ಥಿಗಳಿಗೆ ಅಂತಾನೆ ಈ ಒಂದು 100 ರೂಪಾಯಿ ಮುಖಬೆಲೆಯ ನೋಟನ್ನ ಆವಾಗ ಚಾಲ್ತಿಯಲ್ಲಿ ತಂದಿದ್ರು. ಇದು ಗಲ್ಫ್ ಕಂಟ್ರಿಗಳಲ್ಲಿ ಚಾಲ್ತಿಯಲ್ಲಿ ಇತ್ತು, ಬಿಟ್ರೆ ನಮ್ಮ ಭಾರತದಲ್ಲಿ ಇದು ಚಾಲ್ತಿಯಲ್ಲಿ ಇರಲಿಲ್ಲ. ಆವಾಗ ಅಕ್ರಮ ಚಿನ್ನ ಖರೀದಿಯನ್ನ ತಡೆಯುವಂತಹ ನಿಟ್ಟಿನಲ್ಲಿ, ಉದ್ದೇಶದಿಂದ ಈ ಹಜ್ ನೋಟನ್ನ ಬಿಡುಗಡೆ ಮಾಡಲಾಗಿತ್ತು. ಈ ನೋಟುಗಳನ್ನ ಸಾಮಾನ್ಯ ಭಾರತೀಯ ನೋಟ್ಗಳಿಗಿಂತ ವಿಭಿನ್ನ ಬಣ್ಣದಲ್ಲಿ ತಯಾರು ಮಾಡಲಾಗಿತ್ತು. ನೋಟುಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಬಹರೇನ್, ಅದರ ಜೊತೆಗೆ ಕುವೈತ್ ಮತ್ತು ಓಮನ್ ಅಂತಹ ರಾಷ್ಟ್ರಗಳಲ್ಲಿ ಈ ನೋಟನ್ನ ಬಳಕೆ ಮಾಡಲಾಗ್ತಿತ್ತು. ಓಮನ್ ಅಂತಹ ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಈ ನೋಟು ಕಾನೂನುಬದ್ಧ ಟೆಂಡರ್ ಆಗಿದ್ರು ಕೂಡ ಈ ನೋಟುಗಳು ಭಾರತದಲ್ಲಿ ಮಾನ್ಯವಾಗಿರಲಿಲ್ಲ. 1970ರಲ್ಲಿ RBI ಈ ಹಜ್ ನೋಟುಗಳ ಮುದ್ರಣವನ್ನ ಸಂಪೂರ್ಣವಾಗಿ ನಿಲ್ಲಿಸಿತ್ತು. 1950ರಿಂದ 1970ರವರೆಗೆ ಈ ಒಂದು ನೋಟು ಭಾರತದಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ, ಕುವೈಟ್ ಇರಬಹುದು, ಕತಾರ್ ಇರಬಹುದು, ಆಮೇಲೆ ಬಹರೇನ್ ಇರಬಹುದು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಂತಹ ಕಂಟ್ರಿಗಳಲ್ಲಿ ಮಾತ್ರ ಇದು ಚಾಲ್ತಿಯಲ್ಲಿತ್ತು. 1970ರಲ್ಲಿ ಈ ಒಂದು RBI ಈ ಹಜ್ ನೋಟ್ಗಳನ್ನ ಮುದ್ರಣವನ್ನ ಸಂಪೂರ್ಣವಾಗಿ ನಿಲ್ಲಿಸಿತು. ಈ ವಿಶೇಷ ನೋಟು ಇದೀಗ ಭಾರಿ ಬೆಲೆಗೆ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಆಗಿರುವಂತದ್ದು.